Hi, I'm Kaviraj from scoringtarget.com. In today's session, we are going to learn the axe in the wood summary in Kannada for 8th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಮಕ್ಕಳಿಗಾಗಿ 8ನೆಯ ಪೋಯಮ್ ದ ಆಕ್ಸ್ ಇನ್ ದ ವುಡ್ ಈ ಪೋಯಮ್ನ ಕನ್ನಡ ಸಾರಾಂಶವನ್ನು ಕಲಿಯೋಣ. ಈಗಾಗಲೇ 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಮತ್ತು ಸಪ್ಲಿಮೆಂಟ್ ರೀಡಿಂಗ್ನ ಸಮರಿ ಹಾಗೂ ಕ್ವಶನ್ ಆನ್ಸರ್ಗಳ ವೀಡಿಯೋಗಳನ್ನು ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನೋಡ್ಬೋದು. ಇವತ್ತಿನ ಕ್ಲಾಸಲ್ಲಿ ನಾವು ದ ಆಕ್ಸ್ ಇನ್ ದ ವುಡ್ ಪೋಯಮ್ನ ಸಾರಾಂಶವನ್ನು ಡೀಟೇಲ್ ಆಗಿ ಕಲಿಯೋಣ. ಸೊ ಅದಕ್ಕಿಂತ ಮುಂಚೆ ಅಬೌಟ್ ದಿ ಪೊಯೆಟ್. ಸೊ ಈ ಕವನವನ್ನು ಬರೆದಂಥ ಕವಿ ಬಗ್ಗೆ ಸ್ವಲ್ಪ ಶಾರ್ಟಾಗಿ ಇಂಟ್ರಡಕ್ಷನನ್ನು ಮಾಡ್ಕೊಳ್ಳೋಣ. ದ ಆಕ್ಸ್ ಇನ್ ದ ವುಡ್ ಅಂತಕ್ಕಂಥ ಪೊಯಮನ್ನು ಬರೆದವರು ಕ್ಲಿಫೋರ್ಡ್ ಹೆನ್ರಿ ಡೈಮಂಡ್ ಅವರು 1914 to 1971. ಈಸ್ ಅ ಬ್ರಿಟಿಷ್ ಪೊಯೆಟ್, ಕ್ರಿಟಿಕ್, ಎಡಿಟರ್ ಆ್ಯಂಡ್ ಜರ್ನಲಿಸ್ಟ್. ಮೋಸ್ಟ್ಲಿ ಹಿ ರೋಟ್ ಆನ್ ದಿ ಕಂಟ್ರಿ ಸೈಡ್. ಸೊ ಕ್ಲಿಫೋರ್ಡ್ ಹೆನ್ರಿ ಡೈಮಂಟನ್ ಅವರು ಬ್ರಿಟಿಷ್ ದೇಶದ ಒಬ್ಬ ಕವಿಗಳಾಗಿದ್ದಾರೆ. ಅವರು ಕ್ರಿಟಿಕ್ ಕೂಡ ಆಗಿದ್ದರು, ಅಂದರೆ ವಿಮರ್ಶಕರಾಗಿದ್ದರು, ಎಡಿಟರ್ ಪತ್ರಿಕೆಯ ಸಂಪಾದಕರಾಗಿದ್ದರು, ಜೊತೆಗೆ ಜರ್ನಲಿಸ್ಟ್ ಪತ್ರಿಕೋದ್ಯಮಿ ಕೂಡ ಆಗಿದ್ದರು. ಅವರ ಒಂದು ಬರಹಗಳು ಸಾಕಷ್ಟು ಹಳ್ಳಿ ಭಾಗದ ಒಂದು ನಿಸರ್ಗಕ್ಕೆ ಸಂಬಂಧಪಟ್ಟಂತೆ ಇರ್ತಿದ್ವು. ದೃಶ್ಯದಲ್ಲಿ ನೋಡ್ತಾ ಇದ್ವಲ್ಲ, ಇವರು ಕ್ಲಿಫೋರ್ಡ್ ಹೆನ್ರಿ ಡೈಮಂಡ್ ಅವರು. ಹಿಸ್ ಪಾಪ್ಯುಲರ್ ಲಿಟ್ರರಿ ವರ್ಕ್ಸ್ ಆರ್, ಅವರು ಬರೆದಂಥ ಪ್ರಮುಖವಾದ ಪುಸ್ತಕಗಳು ಯಾವಂದರೆ ರೈಲ್ವೆ ಗೇಮ್, ಸ್ಟ್ರೈಟ್ ಆಫ್ ಕರ್ಲಿ, ದ ಆಕ್ಸ್ ಇನ್ ದ ವುಡ್. The poem is about the harmful effects of poaching and the indiscriminate cutting of trees. ಸೊ ಈ ಕವನದಲ್ಲಿ ಅವರು ಮರಗಳನ್ನು ಕಡಿಯೋದ್ರಿಂದ ಮತ್ತು ಪರಿಸರ ಹಾಳು ಮಾಡೋದ್ರಿಂದ ಎಷ್ಟೆಲ್ಲ ಅನಾಹುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ಈ ಕವನದಲ್ಲಿ ಅವರು ವರ್ಣಿಸಿದ್ದಾರೆ. ಓಕೆ, ನಾವೀಗ ಮೊದಲನೇ ಒಂದು ಸ್ಟಾಂಜವನ್ನು ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಪ್ರತಿಯೊಂದು ಸ್ಟಾಂಜವನ್ನು ಓದ್ತೀನಿ. ಪ್ರತಿಯೊಂದು ಸ್ಟಾಂಜದಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗನ್ನು ಹೇಳ್ತೀನಿ ಮೊದಲು. ಆ ವರ್ಡ್ಸ್ ಮೀನಿಂಗನ್ನು ತಿಳ್ಕೊಂಡ ನಂತರ ನಾವು ಆ ಕವನದ ಸಾರಾಂಶವನ್ನು ಸ್ಟಾಂಜ ವೈಸ್ ನಾವು ಡೀಟೇಲ್ ಆಗಿ ಕಲಿಯೋಣ. ಐ ಸ್ಟಾಪ್ಡ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಎಟ್ ದಿ ಟ್ರಂಕ್ ಆಫ್ ಅ ಟ್ರೀ ಗ್ರೋನ್ ಸ್ಟ್ರಾಂಗ್ ಥ್ರೂ ಮೆನಿ ಸೆಂಚುರೀಸ್. ಹಿಸ್ ಕ್ವಿಕ್ ಆಕ್ಸ್ ಶಾರ್ಪ್ ಆ್ಯಂಡ್ ಗ್ಲಿಟರಿಂಗ್ ಸ್ಟ್ರಕ್ ಡೀಪ್ and yellow chips went spinning in the air. ಇದು ಫಸ್ಟ್ ಸ್ಟಾಂಜಾ. ಈಗ ಸೆಕೆಂಡ್ ಸ್ಟಾಂಜಾ. I remembered how I liked the sight of pose and rhythm as the bright axe swung. A man who fells a tree makes people watch, for glory seems to crowd upon the axe. Now third stanza. I know the answer to the chance reproach, how old the tree was and how dangerous, how it might fall, how timber in a stack had more good in it than a growing tree. So ಕೊನೆ ಎರಡು ಕಪ್ಲೆಟ್. But I saw death cut down 1,000 men in that tall lovely legacy of wood. ಸೊ ನಾವು ಈ ಕವನ ಒಂದು ಸಾನೆಟ್ ರೂಪದಲ್ಲಿದೆ. ಪ್ರತಿಯೊಂದು ಸ್ಟಾಂಜವನ್ನು ನಾವು ಓದಿ ನೋಡ್ಕೊಂಡ್ವಿ. ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗನ್ನು ನಾನು ಇಲ್ಲಿ ಹಾಕ್ತೀನಿ. ಮೊದಲನೇದಾಗಿ ಇಲ್ಲಿ ಸ್ಟ್ರೈಕ್ ಅಂತಿದೆ. ಮೊದಲನೇ ಸ್ಟಾಂಜಲ್ಲಿ ಸ್ಟ್ರೈಕ್ ಅಂದ್ರೇನು? ಹೊಡೆಯೋದು, ಅಂದರೆ ಮರಕ್ಕೆ ಕೊಡಲಿ ತೊಗೊಂಡು ಹೊಡೆಯೋದು. ಟ್ರಂಕ್ ಅಂದ್ರೇನು? ಕಾಂಡ, ಮರದ ಕಾಂಡ. ಸೆಂಚುರೀಸ್ ಅಂದರೆ ಶತಮಾನಗಳು. ಶಾರ್ಪ್ ಅಂದರೆ ಚೂಪಾದ. ಗ್ಲಿಟರಿಂಗ್ ಅಂದರೆ ಹೊಳೆಯುವ. ಚಿಪ್ಸ್ ಅಂದರೆ ಚಕ್ಕಿಗಳು, ಅಂದರೆ ಮರ ಕಡಿಯೋ ಟೈಮಲ್ಲಿ ಚಿಕ್ಕ ಚಿಕ್ಕ ತುಂಡುಗಳು ಸಿಡಿಯುತ್ತಲ್ಲ, ಅದನ್ನು ನಾವು ಚಕ್ಕಿಗಳಂತ ಹೇಳ್ತೀವಿ. ಸ್ಪಿನ್ನಿಂಗ್ ಅಂದ್ರೇನು? ತಿರುಗೋದು. ಸೈಟ್ ಅಂದ್ರೇನು? ದೃಶ್ಯಗಳು ಅಥವಾ ನೋಟ. ಪೋಸ್ ಅಂದರೆ ಸಮತೂಕ, ಪೋಸ್. ರಿದ್ದಮ್ ಅಂದರೆ ಲಯಬದ್ಧ. ಸ್ವಂಗ್ ಅಂದರೆ ಬೀಸಿದರು, ಅಂದರೆ ಕೊಡಲಿ ತಗೊಂಡು ಬೀಸೋದು. ರಿಪ್ರೋಚ್ ಅಂದ್ರೇನು? ನಿಂದನೆ ಅಂತ ಅರ್ಥ ಕೊಡುತ್ತೆ. ನಿಂದನೆ, ಬೈದುಕೊಳ್ಳೋದು. ಟಿಂಬರ್ ಅಂದರೆ ಮರದ ತೋಳಗಳು, ಅಂದರೆ ಕೊಂಬೆಗಳು ಅಂತ. ಸ್ಟ್ಯಾಕ್ ಅಂದರೆ ರಾಶಿ, ಅಂದರೆ ಡಿಗ್ಗಿಗಳು. ಲೆಗಾಸಿ ಅಂದರೆ ಪರಂಪರೆ ಅಥವಾ ಪೂರ್ವಜರಿಂದ ಬಂದಂಥ
ಒಂದು ಆಸ್ತಿ ಅಂತ ನಾವು ಹೇಳ್ತೀವಿ. ಓಕೆ, ನಾವಿಲ್ಲೀಗ ಸ್ಟಾನ್ಸದ ವರ್ಡ್ ಮೀನಿಂಗನ್ನು ಕಲ್ತ್ಕೊಂಡಿವಿ. ಈಗ ನಾವು ಒಂದೊಂದೇ ಸ್ಟಾನ್ಸದ ಸಾರಾಂಶವನ್ನು ಕಲಿಯೋಣ. ಈಗ ಫಸ್ಟ್ ಸ್ಟಾನ್ಸ ಸಾರಾಂಶ. ಇಲ್ಲಿ ಫಸ್ಟ್ ಸ್ಟಾನ್ಸವನ್ನು ನೋಡ್ತಾ ಇದ್ದರೆ ಕವನದ ಸ್ಟಾನ್ಸವನ್ನು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ, ಅದರ ಸಾರಾಂಶವನ್ನು ಇಲ್ಲಿ ಬರ್ತೀನಿ ನೋಡಿ. ಇನ್ ದಿಸ್ ಪೊಯಮ್ poet says that once he was walking that time he stopped to watch a man cutting a tree. ಸೊ ಒಂದು ದಿವಸ ಕವಿಗಳು ನಡೆದುಕೊಂತು ದಾರಿ ಮೇಲೆ ಹೋಗ್ತಿರ್ಬೇಕಾದ್ರೆ ಆನ್ ದ ವೇದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿ ಮರ ಕಡಿತಾ ಇರ್ತಾನೆ. ಸೊ ಅದನ್ನು ನೋಡಬೇಕು ಅಂತ ಕವಿ ನಿಲ್ತ್ಕೋತಾರೆ. ದಟ್ ಟ್ರೀ ವಾಸ್ ವೆರಿ ಓಲ್ಡ್, ಬಿಗ್ ಆ್ಯಂಡ್ ಇಟ್ ವಾಸ್ ಅ ಸೆಂಚುರಿ ಓಲ್ಡ್. ಇನ್ನು ಆ ಮರ ಹೇಗಿತ್ತು ಅಂದರೆ ತುಂಬ ಹಳೆಯದಾಗಿತ್ತು ಮತ್ತು ತುಂಬಾ ದೊಡ್ಡದಾಗಿತ್ತು ಮತ್ತು ಶತಮಾನಗಳಷ್ಟು ಹಳೆದಾದ ಸ್ಟ್ರಾಂಗ್ ಆದ ಮರ ಇತ್ತು. ಆ್ಯಸ್ ಹಿ ವಾಸ್ ಕಟ್ಟಿಂಗ್ ಇಟ್ ದ ಶಾರ್ಪ್ ಆ್ಯಕ್ಸ್ ವಾಸ್ ಶೈನಿಂಗ್. ಆ ವ್ಯಕ್ತಿ ಮರ ಕಡಿತಿರ್ಬೇಕಾದ್ರೆ ಆತನ ಕೈಯಲ್ಲಿರ್ತಕ್ಕಂಥ ಕೊಡಲಿ ಫಳಫಳ ಹೊಳಿತಾ ಇತ್ತು. ಆ್ಯಂಡ್ ಇಟ್ ಸ್ಟ್ರಕ್ ಡೀಪ್ ಇನ್ಸೈಡ್ ದ ಬಾರ್ಕ್. ಬಾರ್ಕ್ ಅಂದ್ರೆ ಮರದ ತೊಗಟೆ. ಇನ್ನು ಆ ಕೊಡಲಿ ಮರದ ತೊಗಟೆಯಲ್ಲಿ ತುಂಬ ಆಳವಾಗಿ ನುಗ್ತಾ ಇತ್ತು. ಆ್ಯಂಡ್ ಯೆಲ್ಲೋ ವುಡನ್ ಚಿಪ್ಸ್ ಫ್ಲೀವ್ ಇನ್ ದ ಏರ್. ಯಾವಾಗ ಆತ ಕೊಡಲಿ ತೊಗೊಂಡು ಮರಕ್ಕೆ ಹೊಡಿತಾ ಇರ್ತಾನೋ ಆವಾಗ ಮರದ ಸಣ್ಣ ಸಣ್ಣ ಚಕ್ಕೆಗಳು ಹಾರ್ತಾ ಗಾಳಿಯಲ್ಲಿ ತಿರುಗ್ತಾ ಇದ್ವು. ಈ ಒಂದು ನೋಡ್ತಾ ಕವಿಗಳಲ್ಲಿ ನಿಲ್ತ್ಕೋತಾರೆ. ಇದು ಫಸ್ಟ್ ಸ್ಟಾನ್ಸ. ನಾವು ಮೂವ್ ಟು ದಿ ಸೆಕೆಂಡ್ ಸ್ಟಾನ್ಸ. ಸೊ ಇಲ್ಲಿ ಮೇಲ್ಗಡೆ ಸೆಕೆಂಡ್ ಸ್ಟಾನ್ಸವನ್ನು ಕೊಟ್ಟಿದ್ದೀನಿ. The poet remembers how he liked the woodcutter's balanced stains and movements of his bright axe as he swung it. ಸೊ ಆ ವ್ಯಕ್ತಿ ಮರ ಕಡಿತಿರ್ಬೇಕಾದ್ರೆ ತುಂಬ ಲಯಬದ್ಧವಾಗಿ ಮತ್ತು ತನ್ನದೇ ಆದ ಒಂದು ಗಾಂಭೀರ್ಯವಾಗಿ ಕಡಿತಾ ಇದ್ದ. ಸೊ ಆ ವ್ಯಕ್ತಿ ಮರ ಕಡಿಯೋ ಸ್ಟೈಲನ್ನು ನೋಡ್ತಾ ಇದ್ದರೆ ಯಾರಿಗಾದರೂ ಕೂಡ ದಾರಿಯಲ್ಲಿ ಹೋಗ್ತಾ ಇದ್ದರೆ ಯಾರಿಗಾದರೂ ಕೂಡ ನಿಂತು ಒಂದು ಕ್ಷಣ ನೋಡಬೇಕು ಅನ್ನಿಸ್ತಾ ಇತ್ತು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. A man who cuts a tree is a compelling sight. People feel they must watch them. ಆ ವ್ಯಕ್ತಿ ಮರ ಕಡಿಯೋ ಒಂದು ಸ್ಟೈಲ್ ಏನಿತ್ತು ಮತ್ತು ಆತ ಬೀಸ್ತಕ್ಕಂಥ ಒಂದು ಆ ಕೊಡಲಿಯ ಒಂದು ದೃಶ್ಯ ಏನಿತ್ತು ದಾರಿ ಹೋಕರಿಗೆ ಆಕರ್ಷಣೀಯವಾಗಿತ್ತು. The people ask certain questions of protest which will happen to them by chance. ಇನ್ನು ಅಲ್ಲಿ ಮರವನ್ನು ಕಡಿಯೋದನ್ನು ಸಾಕಷ್ಟು ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವರೆಲ್ಲ ಮರ ಕಡಿಯೋದನ್ನು ವಿರೋಧಿಸಬೇಕು ಅಂತ ಕೆಲವರು ಅಂದ್ಕೊತಿರ್ತಾರೆ. ದ ಪೋಯೆಟ್ ಥಿಂಕ್ಸ್ ಹಿ ನೋಸ್ ದ ಆನ್ಸರ್ಸ್ ಟು ದೋಸ್ ಆಬ್ಜೆಕ್ಷನ್ಸ್. ಸೊ ಮರ ಕಡಿತಿರ್ಬೇಕಾದ್ರೆ ಯಾವ ಒಂದು ವಿರೋಧಗಳು ಬರ್ಬೋದು, ಅಡ್ಡಿಗಳು ಬರ್ಬೋದು ಜನರಿಂದ ಅಂತಕ್ಕಂಥದ್ದು ಕವಿಗಳು ಕಲ್ಪನೆ ಮಾಡ್ಕೊಂಡಿದ್ರು ಅಂತ ಇಲ್ಲಿ ನಾವು ಸೆಕೆಂಡ್ ಸ್ಟಾನ್ಸಲ್ಲಿ ಕಲ್ತ್ಕೊಂಡಿವಿ. ಓಕೆ, ನಾವೀಗ ಮೂರನೇ ಸ್ಟಾನ್ಸಕ್ಕೆ ಹೋಗೋಣ. Third stanza. People have some questions about the tree. There are tree is very old. Tree is very old, dangerous, and it could fall any moment. ಇನ್ನು ಅಲ್ಲಿ ಜನ ನಿಂತ್ಕೊಂಡಿದ್ರು. ಆ ಮರ ಕಡಿಯೋದನ್ನು ನೋಡ್ತಕ್ಕಂಥ ಜನ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಮರ ತುಂಬ ಹಳೆಯದಾಗಿದೆ, ತುಂಬ ಅಪಾಯಕಾರಿಯಾಗಿದೆ, ಯಾವುದೇ ಕ್ಷಣದಲ್ಲಿ ಕೂಡ ಯಾರಾದ್ರ ಮೇಲೆ ಬಿದ್ದು ಪ್ರಾಣವನ್ನು ಹಾನಿ ಮಾಡ್ಬೋದು ಅಂತ ಕೆಲವು ಜನ ಯೋಚನೆ ಮಾಡ್ತಿದ್ರು. ಇನ್ನು ಕೆಲವು ಜನ ಸಮ್ ಥಾಟ್ ದ್ಯಾಟ್ ದಿಸ್ ಟ್ರೀ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ಗಿವ್ಸ್ ಟಿಂಬರ್ ಇನ್ ಅ ಸ್ಟ್ಯಾಕ್. ಇನ್ನು ಕೆಲವರು ಜನ ಅನ್ಕೋತಿದ್ರು ಈ ಮರ ಕಡಿಬಾರ್ದು, ಈ ಮರ ತುಂಬಾ ಉಪಯೋಗಕಾರಿಯಾಗಿದೆ, ಈ ಮರದಿಂದ ಸಾಕಷ್ಟು ಕೊಂಬೆಗಳನ್ನು ನಾವು ಪಡ್ಕೋಬೋದು, ದ್ಯಾಟ್ ವುಡ್ ಬಿ ಬೆಟರ್ ದೆನ್ ಲೆಟ್ಟಿಂಗ್ ದ ಟ್ರೀ ಗ್ರೋನ್. ಇನ್ನು ಕೆಲವು ಜನ ಅನ್ಕೋತಿದ್ರು ಈ ಮರ ಇರೋದಕ್ಕಿಂತಲೂ ಕಡ್ದು ಹಾಕೋದೇ ಒಳ್ಳೆಯದು ಅಂತಿದ್ರು. ಕೆಲವರು ಇರಬೇಕು ಅಂತ ಅನ್ಕೋತಿದ್ರು. ದೋಸ್ ವೇರ್ ದ ಕ್ವೆಶನ್ಸ್ ದ್ಯಾಟ್ ಕಮ್ ಟು ದ ಸ್ಪಾಟ್ ಆಫ್ ಐಡಲ್ ವಾಚರ್ಸ್. ಸೊ ಅಲ್ಲಿ ನಿಂತ್ಕೊಂಡು ಮರ ಕಡಿಯೋದನ್ನು ನೋಡ್ತಕ್ಕಂಥ ಜನರ ಭಾವನೆಗಳು ಈ ಥರ ಬೇರೆ ಬೇರೆ ಆಗಿದ್ದು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಾವು ಕವನದ ಕೊನೆ 2 ಸಾಲಿಗೆ ಹೋಗ್ತಾ ಇದ್ದೀವಿ. ಅದನ್ನು ಕಪ್ಲೆಟ್ ಅಂತ ಕರಿತೀವಿ. ಯಾಕಂದರೆ ಪ್ರತಿಯೊಂದು ಸಾನೆಟಲ್ಲಿ ಕೊನೆಗೆ 2 ಲೈನ್ ಒಂದು ಕಪ್ಲೆಟ್ ಇರುತ್ತೆ. ಆ ಲೈನನ್ನು ಇಲ್ಲಿ ನಾನು ಕೊಟ್ಟಿದ್ದು ನೋಡಿ. ಬಟ್ ಐ ಸಾ ದ ಡೆತ್ ಕಟ್ ಡೌನ್ 1,000 men ಇನ್ ದ್ಯಾಟ್ ಅ ಟಾಲ್ ಲವ್ಲಿ ಲೆಗಸಿ ಆಫ್ ವುಡ್ ಅಂತ. ಸೊ ಇದರ ಸಾರಾಂಶ ಏನು? ಬಟ್ ದ ಪೋಯೆಟ್ ಕಂಪೇರ್ಸಸ್ ದ ಡೆತ್ ಆಫ್ ದ ಟ್ರೀ ಟು ದ ಡೆತ್ ಆಫ್ ಥೌಸಂಡ್ಸ್ ಆಫ್ ಮೆನ್.
ಸೊ ಕವಿಗೆ ಮಾತ್ರ ಈ ಮರ ಕಡಿಯೋದನ್ನು ನೋಡಿ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಂದು ಮರ ಕಡಿದರೆ 1000 ಜನರನ್ನು ಕೊಂದು ಹಾಕಿದ್ದಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಮರಗಳು ಎಷ್ಟು ಯೂಸ್ಫುಲ್ ಆಗಿದೆ ಅಂತ ನಾವು ಕವಿಯ ಮಾತಿನಿಂದ ತಿಳ್ಕೊಬೋದು. ಒಂದು ಮರ 1000 ಜನಕ್ಕೆ ಈಕ್ವಲ್. ಒಂದು ಮರ ಕಡಿದ್ರೆ 1000 ಜನಕ್ಕೆ ಕೊಂದು ಹಾಕಿದ ಹಾಗೆ ಅಂತ ಹೇಳ್ತಾರೆ. ಯಾಕಂದರೆ ಈ ಮರಗಳು ಹಣ್ಣು, ನೆರಳು, ಉಸಿರಾಡಲು ಆಕ್ಸಿಜನ್ ಎಲ್ಲ ಕೊಡ್ತಾ ಇರ್ತಲ್ಲ. ಸೊ ಹೀಗಾಗಿ ಒಂದು ಮರ ಕಡಿಯೋದ್ರಿಂದ ಅಷ್ಟು ಲಾಸ್ ಆಗುತ್ತೆ ಅಂತ ಕವಿ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಟ್ ಶೋಸ್ ದ್ಯಾಟ್ ಟ್ರೀಸ್ ಆರ್ ಲೈಫ್. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಮರಗಳು ನಮ್ಮ ಜೀವ, ಅವೇ ನಮ್ಮ ಜೀವನ ಅಂತ ಗೊತ್ತಾಗುತ್ತೆ. ಟ್ರೀಸ್ ಆರ್ ಗಿಫ್ಟ್ ಬೈ ಅವರ್ ಆ್ಯನ್ಸಿಸ್ಟರ್ಸ್. ಆ್ಯನ್ಸಿಸ್ಟರ್ಸ್ ಅಂದರೆ ಪೂರ್ವಜರು. ವಿ ಶುಡ್ ಪ್ರಿಸರ್ವ್ ದ್ಯಾಟ್ ಫಾರ್ ನೆಕ್ಸ್ಟ್ ಜನ್ರೇಷನ್. ಪ್ರಿಸರ್ವ್ ಅಂದ್ರೇನು? ಕಾಯ್ದೆ ಇಡೋದು. ಸೊ ಮರಗಳು ಇವತ್ತಿಷ್ಟು ಎತ್ತರ ಬೆಳೆದು ನಮಗೆ ಗಾಳಿ, ನೆರಳು, ಹಣ್ಣುಗಳು ಕೊಡ್ತಾ ಅಂದರೆ ನಮ್ಮ ಪೂರ್ವಜರು ಹಚ್ಚಿದಂಥ ಒಂದು ಶ್ರಮ. ಸೊ ಈ ಮರಗಳು ಪೂರ್ವಜರ ಒಂದು ಕಾಣಿಕೆ, ಕೊಡುಗೆ ಇದ್ದ ಹಾಗೆ. ಸೊ ಆ ಮರಗಳನ್ನು ಮುಂದಿನ ಜನ್ರೇಷನ್ಗೆ, ಮುಂದಿನ ಜನಾಂಗಕ್ಕಾಗಿ ನಾವು ರಕ್ಷಿಸಬೇಕು. ಜೊತೆಗೆ ಹೊಸ ಹೊಸ ಗಿಡಗಳನ್ನು ಕೂಡ ನಾವು ನೆಡಬೇಕು. ನಮ್ಮ ಹಿರಿಯರು ನೆಟ್ಟಂಥ ಗಿಡಗಳು ಇವತ್ತು ನಮಗೆ ಫಲ ಕೊಡ್ತಾ ಇವೆ. ನಾವು ನೆಟ್ಟಂಥ ಮರಗಳು ಮುಂದೆ ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಆಸರೆಯಾಗುತ್ತೆ. ಅದಕ್ಕಾಗಿ ಗಿಡಗಳನ್ನು ಕಡಿಬಾರ್ದು, ಗಿಡಗಳನ್ನು ನೆಡಬೇಕು ಅಂತ ಕವಿಗಳು ಇಲ್ಲಿ ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮರಗಳು ನಮ್ಮ ಪೂರ್ವಜರ ಸಮಾನ, ಪೂರ್ವಜರ ಕಾಣಿಕೆಗಳು, ಅವುಗಳನ್ನು ಪೋಷಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಈ ಕವನದಲ್ಲಿ ಪರಿಸರ ಮತ್ತು ನಿಸರ್ಗದ ಒಂದು ಕಳಕಳಿಯನ್ನು ಕವಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ದ ಆ್ಯಕ್ಸ್ ಇನ್ ದ ವುಡ್ ಅಂತಕ್ಕಂಥ ಕವನದ ಕಂಪ್ಲೀಟ್ ಸಾರಾಂಶವನ್ನು ಕಲ್ತ್ಕೊಂಡಿದ್ವಿ. ಈಗಾಗಲೇ 9ನೇ ತರಗತಿಯ ಎಲ್ಲ ಪಾಠಗಳು, ಎಲ್ಲ ಪದ್ಯಗಳು ಹಾಗೂ ಸಪ್ಲಿಮೆಂಟ್ ರೀಡಿಂಗ್ನ ಸಮರಿ ಹಾಗೂ ಕ್ವಶನ್ಗೆ ಆನ್ಸರ್ಗಳನ್ನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಮತ್ತು ನಿಮಗೆ ಯಾವುದೇ ಪಾಠ ಪದ್ಯ ನಿಮಗೆ ಇಂಡಿವಿಜುವಲ್ ಆಗಿ ಬೇಕಾಗಿದ್ದರೆ ಜಸ್ಟ್ ನೀವು ಯೂಟ್ಯೂಬಲ್ಲಿ ಏನು ಮಾಡಬೇಕಂದ್ರೆ, ಯೂಟ್ಯೂಬಲ್ಲಿ ಹೋಗಿ ಪಾಠದ ಟೈಟಲ್ ಜೊತೆಗೆ ನನ್ನ ಹೆಸರನ್ನು ಆ್ಯಡ್ ಮಾಡಿದರೆ ನಿಮಗೆ ಅದರ ನೋಟ್ಸ್ ಆಗಿರ್ಬೋದು ಅಥವಾ ಅದರದ ಕ್ವಶನ್ ಆನ್ಸರ್ಗಳ ವಿಡಿಯೋ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ದ ಆ್ಯಕ್ಸ್ ಇನ್ ದ ವುಡ್ ಪೋಯಮ್ನ ಒಂದು ಸಾರಾಂಶ ಬೇಕಾಗಿದೆ ಅಂದ್ಕೊಳ್ಳಿ. ಸೊ ದ ಆ್ಯಕ್ಸ್ ಇನ್ ದ ವುಡ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಅಥವಾ ನಿಮಗೆ ಈ 8ನೇ ತರಗತಿಯ ಯಾವುದೇ ನಿಮಗೆ ಪಾಠಗಳು, ಪದ್ಯಗಳು ಬೇಕಾಗಿದೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಮಗೀಗ ಯಾವುದು 1ನೇ ಪಾಠ ಬೇಕಿದೆ, ಎ ಡೇ ಇನ್ ದ ಆಶ್ರಮ ಪಾಠದ ಸಾರಾಂಶ ಬೇಕಾಗಿದೆ. ಅಂದರೆ ಎ ಡೇ ಇನ್ ದ ಆಶ್ರಮ ಸಮರಿ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಅಥವಾ ನಿಮಗೆ ಮಷಿನ್ ಪೊಯಮ್ನ ಒಂದು ಸಾರಾಂಶ ಬೇಕಾಗಿದೆ ಅಥವಾ ಪ್ರಶ್ನೋತ್ತರ ಬೇಕಾಗಿದೆ, ಮಷಿನ್ ಪೊಯಮ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ನಿಮಗೆಲ್ಲ ನೋಟ್ಸ್ಗಳು ಸಿಗುತ್ತೆ. ಅಷ್ಟೇ ಅಲ್ಲದೆ 9ನೇ ತರಗತಿಯ ಎಲ್ಲ ಗ್ರಾಮರ್ ಟಾಪಿಕನ್ನು ಮತ್ತು FA ಕ್ವಶನ್ ಪೇಪರ್ಗಳನ್ನು ವೀಡಿಯೋ ಕೂಡ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಮತ್ತು ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಕ್ಕಂಥ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.